ಮರದ ಕೊಂಬೆ ಬಿದ್ದು ಅಕ್ಷಯ್ ಎನ್ನುವಂಥ ವ್ಯಕ್ತಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮೃತನ ಕುಟುಂಬಕ್ಕೆ ಬಿಬಿಎಂಪಿಯಿಂದ ಪರಿಹಾರ ವಿತರಣೆ ಆಗಿದೆ. ಮರದ ಕೊಂಬೆ ಬಿದ್ದು ಸಾವನ್ನಪ್ಪಿರುವಂಥ ಅಕ್ಷಯ್ ಅಂದರೆ ತಂದೆಯ ಬರ್ತ್ಡೇ ಇರುವಂಥ ಹಿನ್ನೆಲೆಯಲ್ಲಿ ಕೇಕ್ ತರಲಿಕ್ಕೆ ಹೋಗಿರುವಂಥ ಸಂದರ್ಭದಲ್ಲಿ ಆಗಿರುವಂಥ ಅವಘಡ ಇದೆ. ಸಾವು ಬದುಕಿ ನಡುವೆ ಹೋರಾಟವನ್ನು ಮಾಡಿದ್ರು, ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಅಂದರೆ ಬ್ರೇನ್ ಡೆಡ್ ಆಗಿತ್ತು ಅಂತ. ಅಕ್ಷಯ್ ಕುಟುಂಬಕ್ಕೆ ಈಗ 5 ಲಕ್ಷ ರೂಪಾಯಿ ಪರಿಹಾರ ಚೆಕ್ ವಿತರಣೆ ಆಗಿದೆ. ಚಿಕಿತ್ಸೆ ವೆಚ್ಚಕ್ಕಾಗಿ 4 ಲಕ್ಷ ರೂಪಾಯಿ ಈಗ ಬಿಬಿಎಂಪಿ ಕೂಡ ಕೊಟ್ಟಿದೆ. ಸೊ ಇಲ್ಲಿಯವರೆಗೂ ಒಟ್ಟು 9 ಲಕ್ಷ ಪರಿಹಾರವನ್ನು ಬಿಬಿಎಂಪಿ ಕೊಟ್ಟಿದೆ. ಬಿಬಿಎಂಪಿ ಅಧಿಕಾರಿಗಳನ್ನು ಆ ಕುಟುಂಬ ಕೂಡ ಭೇಟಿ ಮಾಡಿತು. ದಕ್ಷಿಣ ವಲಯ ಬಿಬಿಎಂಪಿ ಕಚೇರಿಗೆ ಅಕ್ಷಯ್ ಕುಟುಂಬಸ್ಥರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಜಯನಗರ ಸೌತ್ ಆ್ಯಂಡ್ ಸರ್ಕಲ್ ಬಳಿಯ ವಲಯ ಆಯುಕ್ತರ ಕಚೇರಿ ಇದೆ, ಅಲ್ಲಿ ಕುಟುಂಬಸ್ಥರು ಹೋಗಿ ಭೇಟಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಅದೇ ಸಂದರ್ಭದಲ್ಲಿ ಚೆಕ್ ವಿತರಣೆ ಕೂಡ ಆಯಿತು. ದಕ್ಷಿಣ ವಲಯ ಜಂಟಿ ಆಯುಕ್ತರನ್ನು ಆ ಕುಟುಂಬಸ್ಥರು ಭೇಟಿ ಮಾಡಿ ಹೆಚ್ಚಿನ ಪರಿಹಾರ ಜೊತೆಗೆ ಉದ್ಯೋಗದ ಬಗ್ಗೆ ಕುಟುಂಬಸ್ಥರು ಮನವಿಯನ್ನು ಮಾಡಿದ್ದಾರೆ. ಒಬ್ಬನೇ ಮಗ ಇತ್ತಂತೆ. ತಂದೆಯ ಬರ್ತ್ಡೇಯ ಸೆಲೆಬ್ರೇಷನ್ಗಾಗಿ ಹುಟ್ಟುಹಬ್ಬಕ್ಕಾಗಿ ಅಂದರೆ ತಂದೆಯ ಹುಟ್ಟುಹಬ್ಬಕ್ಕಾಗಿ ಕೇಕ್ ತರಲಿಕ್ಕೆ ಹೋಗಿರುವಂಥ ಸಂದರ್ಭದಲ್ಲಿ ಮರದ ಕೊಂಬೆ ಬಿದ್ದು ಸಾವನ್ನಪ್ಪಿರುವಂಥ ಘಟನೆ ಇದು. ಯಾರ ನಿರ್ಲಕ್ಷ್ಯ ಅನ್ನುವಂಥ ಪ್ರಶ್ನೆ. ಕೊನೆಗೂ ಈಗ ಬಿಬಿಎಂಪಿ ಕಡೆಯಿಂದ ಪರಿಹಾರ ವಿತರಣೆ ಆಗಿದೆ. ಜೊತೆಗೆ ಚಿಕಿತ್ಸೆ ವೆಚ್ಚ ಏನಿದೆಯಲ್ಲ ಅದನ್ನು ಸಂಪೂರ್ಣವಾಗಿ ಸರ್ಕಾರನೇ ಭರಿಸಿದೆ, ಅಂದರೆ ಬಿಬಿಎಂಪಿ. ಅದರ ಜೊತೆಗೆ 5 ಲಕ್ಷ ರೂಪಾಯಿ ಪರಿಹಾರ ಚೆಕ್ ವಿತರಣೆ ಆಗಿದೆ. ಒಟ್ಟು 9 ಲಕ್ಷ ರೂಪಾಯಿ ಪರಿಹಾರ ಈಗ ಬಿಬಿಎಂಪಿ ಕಡೆಯಿಂದ ಸಿಕ್ಕಿದೆ. ಇರೋ ಒಬ್ಬ ಮಗ ಕಳ್ಕೊಂಡು 9 ಲಕ್ಷ ತೊಗೊಂಡು ಏನು ಮಾಡ್ತೀನಿ? 9 ಲಕ್ಷ ಅಲ್ಲ, 5 ಲಕ್ಷ, 4 ಲಕ್ಷ ಹಾಸ್ಪಿಟಲ್ಗೆ ಖರ್ಚಾಗಿದೆ. ಈಗ 5 ಲಕ್ಷ ಪರಿಹಾರ ವಿತರಣೆ ಆಗಿದೆ. ನೋಡಿ, ನಿರಂತರವಾಗಿ ಬೆಂಗಳೂರಿನಲ್ಲಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯ ಘಟನೆಗಳು ಆಗಾಗ ಆಗ್ತಾನೆ ಇರುತ್ತೆ. ತಂದೆಯ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ತಂದೆಯ ಹುಟ್ಟುಹಬ್ಬವನ್ನು ಸೆಲೆಬ್ರೇಷನ್ ಮಾಡಬೇಕು ಅಂಥೇಳಿ ಪಾಪ ಮಗ ಕೇಕ್ ತರಲಿಕ್ಕೆ ಹೋಗಿರುವಂಥ ಸಂದರ್ಭದಲ್ಲಿ ತಲೆಯ ಮೇಲೆ ಒಂದು ಮರದ ಕೊಂಬೆ ಬಿದ್ದು ಈ ರೀತಿ ಘಟನೆ ಆಗುತ್ತೆ. ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡ್ತಾರೆ. 3-4 ದಿನಗಳ ಕಾಲ ಚಿಕಿತ್ಸೆ ಮುಂದುವರಿಯುತ್ತೆ. ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ತಾರೆ. ಅಕ್ಷಯ್ ಅನ್ನುವಂಥ ವ್ಯಕ್ತಿ ಬ್ರೇನ್ ಡೆಡ್ ಆಗಿರುತ್ತೆ, ಅಂದರೆ ಈ ಒಂದು ಘಟನೆಯಿಂದಾಗಿ. ಸೊ ಈಗ ಮೃತರ ಕುಟುಂಬಕ್ಕೆ ಬಿಬಿಎಂಪಿ ಕಡೆಯಿಂದ ಚೆಕ್ ವಿತರಣೆ ಆಗಿದೆ. ಅಕ್ಷಯ್ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಲಾಗಿದೆ. ಇನ್ನು 4 ಲಕ್ಷ ರೂಪಾಯಿ ಬಿಲ್ ಆಗಿತ್ತು. ಈ ಘಟನೆ ಆದ ನಂತರ ಅದನ್ನು ಸರ್ಕಾರನೇ ಭರಿಸಿದೆ. ಸೊ ಒಟ್ಟು 9 ಲಕ್ಷ ರೂಪಾಯಿ ಪರಿಹಾರ, ಅದರಲ್ಲಿ 5 ಲಕ್ಷ ರೂಪಾಯಿ ಕ್ಯಾಶ್ ಅಕ್ಷಯ್ ಕುಟುಂಬಕ್ಕೆ ನೀಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈಗ ಅಕ್ಷಯ್ ಕುಟುಂಬಕ್ಕೆ ಪರಿಹಾರ ಅಂತೂ ವಿತರಣೆ ಆಯಿತು, ಬಟ್ ಇರುವಂಥ ಒಬ್ಬ ಮಗನನ್ನು ಕಳೆದುಕೊಂಡಿರುವಂಥ ಕುಟುಂಬ ಯಾವ ರೀತಿಯಾಗಿದೆ ಈಗ? ಹೇಮಕುಮಾರ್, ಅಕ್ಷಯ್ ಏನಿದ್ರು ಕಳೆದ ಭಾನುವಾರ ನಡೆದಂತಹ ದುರ್ಘಟನೆ, ತಲೆ ಮೇಲೆ ರೆಂಬೆ ಬಿದ್ದಂತಹ ಪರಿಣಾಮದಿಂದಾಗಿ ತಲೆ ಬುರುಡೆ 13 ಚೂರಾಗಿತ್ತು ಎನ್ನುವಂತ ನಿಟ್ಟಿನಲ್ಲೂ ಕೂಡ ಕಳೆದ 4-5 ದಿನಗಳಿಂದ ನಮ್ಮ ಜೀಕರಣ ನ್ಯೂಸ್ ನಲ್ಲೂ ಕೂಡ ವರದಿ ಬಿತ್ತರಾಗ್ತದೆ. ಈ ಸಂಬಂಧಪಟ್ಟಾಗೆ ಮರದ ರೆಂಬೆ ಜವಾಬ್ದಾರಿ ಒಡೆಯಬೇಕಾದಂತಹ ಜವಾಬ್ದಾರಿ ಬಿಬಿಎಂಪಿ ಮೇಲಿತ್ತು. ಆ ಬಿಬಿಎಂಪಿ ಮೇಲೆ ಇಡೀ ಶಾಪವನ್ನ ಇಡೀ ಕುಟುಂಬ ಆಗ್ತಾ ಇದ್ರು, ಅಕ್ಷಯ್ ಕುಟುಂಬ. ಸದ್ಯಕ್ಕೆ ಇಲ್ಲಿವರೆಗೂ ಕೂಡ ಅಕ್ಷಯ್ ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳೆಯುವಂತ ಕೆಲಸ ಆಗ್ತಿತ್ತು. ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ಅಕ್ಷಯ್ ಮೃತಪಟ್ಟಿರುವ ಬಗ್ಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಅಕ್ಷಯ್ ಮೃತಪಡ್ತಾರೆ ಎನ್ನುವಂತ ಅಧಿಕೃತವಾಗಿ ಘೋಷಣೆ ಕೂಡ ಆಗುತ್ತೆ. ಅದಾದ ಬಳಿಕ ಬಿಬಿಎಂಪಿಯವರು ಕೂಡ ಅಧಿಕಾರಿಗಳು ಇಷ್ಟು ದಿನ ಆತನ ಖರ್ಚು ವೆಚ್ಚಗಳನ್ನ ನೋಡ್ಕೊಂಡಿರಲಿಲ್ಲ ಎನ್ನುವಂತ ಆರೋಪ ಇತ್ತು. ಸದ್ಯಕ್ಕೆ ಆ ಖರ್ಚು ವೆಚ್ಚಗಳನ್ನ ಸರಿಸುಮಾರು 4-4.5 ಲಕ್ಷವರೆಗೂ ಕೂಡ ಆಸ್ಪತ್ರೆಗೆ ಬಿಬಿಎಂಪಿಯವರೇ ದುಡ್ಡನ್ನ ಭರಿಸುವಂತ ಕೆಲಸ ಮಾಡಿದ್ದಾರೆ. ಇನ್ನುಳಿದಂತಹ ಸರಿಸುಮಾರು 5 ಲಕ್ಷ ಚೆಕ್ ಅನ್ನ ಸದ್ಯಕ್ಕೆ ಇವ್ರು ಕೊಡಬೇಕು ಎನ್ನುವಂತ ಮಾತುಕತೆ ಕೂಡ ಆಗಿತ್ತು ಬಿಬಿಎಂಪಿ ವತಿಯಿಂದ. ಇದೇ ಕಾರಣಕ್ಕಾಗಿ ಸದ್ಯಕ್ಕೆ ಈಗ ಅಕ್ಷಯ್ ಕುಟುಂಬದವರನ್ನ ಜಯನಗರದಲ್ಲಿರುವಂತಹ ಬಿಬಿಎಂಪಿ ವಲಯ ಆಯುಕ್ತರ ಕಚೇರಿಗೆ ಅವ್ರ ಕುಟುಂಬದವ್ರನ್ನ ಕರೆಸಿ ಸಾಂತ್ವನ ಹೇಳಿ ಸದ್ಯಕ್ಕೆ 5 ಲಕ್ಷ ಚೆಕ್ ಅನ್ನ ಅವರ ಕುಟುಂಬಕ್ಕೆ ಹಸ್ತಾಂತರ ಮಾಡುವಂತ ಕೆಲಸ ಆಗಿದೆ. ಜೊತೆಗೆ ನಮ್ಮ ಕಡೆಯಿಂದ ತಪ್ಪಾಗಿರ್ಬೋದು, ಆದ್ರೆ ಪ್ರಕೃತಿ ವಿಕೋಪದಿಂದ ಆಗಿರುವಂತಹ ಘಟನೆ ಸದ್ಯಕ್ಕೆ ನಮ್ಮ ಕೈಲಿ ಆಗುವಂತಹ ಸಹಾಯವನ್ನ ಮುಖ್ಯಮಂತ್ರಿ ಸೇರಿದಂತೆ ಉಪಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ನಾವು ಇಷ್ಟೇ ಕೊಡ್ಲಿಕ್ಕೆ ಸಾಧ್ಯ ಎನ್ನುವಂತ ಒಟ್ಟಾರೆ 10 ಲಕ್ಷದವರೆಗೂ ಕೂಡ ಸದ್ಯಕ್ಕೆ ಈಗ
ಚಿಕಿತ್ಸೆ ವೆಚ್ಚ ಸೇರಿದಂತೆ ಈಗ ಕೊಟ್ಟಿರುವಂತ ಚೆಕ್ ಎಲ್ಲವನ್ನೂ ಸೇರಿದ್ರು ಕೂಡ 9 ಲಕ್ಷದವರೆಗೂ ಕೂಡ ಬಿಬಿಎಂಪಿ ಭರಿಸಿರುವಂತ ಕೆಲಸ ಆಗಿದೆ. ಒಟ್ಟಾರೆ ಒಂದು ಕಡೆ ಕುಟುಂಬದ ಒಂದು ಆಸರೆ ಆಗಿದ್ದಂತ ಅಕ್ಷಯ್ ಈಗ ಸದ್ಯಕ್ಕಂತೂ ಇಲ್ಲ, ಆತನ ಕಣ್ಣುಗಳು ಇನ್ನೊಬ್ಬರಿಗೆ ಇನ್ನೂ ಇಬ್ಬರಿಗೆ ದಾನ ಮಾಡಿದ್ದಾನೆ ಎನ್ನುವಂತ ಕೂಡ ಕುಟುಂಬದವ್ರು ಹೇಳ್ಕೊಂಡಿರುವಂತದ್ದು. ಇದ್ರ ಜೊತೆಗೆ ಅವ್ರಿಗೆ ಸಣ್ಣ ಪುಟ್ಟವಾದ್ರೂ ಪರಿಹಾರವಾಗಿ ನಾವು ಕೊಡಬಹುದು ಎನ್ನುವಂತ ಬಿಬಿಎಂಪಿ ಅಕ್ಷಯ್ ಕುಟುಂಬಕ್ಕೆ ಅವ್ರ ಅಜ್ಜಿ ಸೇರಿದಂತೆ ಅಕ್ಷಯ್ ಅವರ ತಂದೆ ಏನು ಡಯಾಲಿಸಿಸ್ ಪೇಷಂಟ್ ಆಗಿದಾರೋ ಅವ್ರಿಗೆ ಈ ರೀತಿಯಾದಂತ ಒಂದು ಸಹಾಯ ಆಗ್ಲಿ ಅಂತೇಳಿ ಸದ್ಯಕ್ಕೆ 5 ಲಕ್ಷ ಚೆಕ್ ಅನ್ನ ಕೊಟ್ಟು ಕಳಿಸುವಂತ ಕೆಲಸ ಬಿಬಿಎಂಪಿ ಅವ್ರ ಕಡೆಯಿಂದ ಆಗಿದೆ. ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.